ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಏನಾದರೂ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅನ್ನೋದಿದ್ದರೆ ಇದು ಬಹಳ ಸೂಕ್ತವಾದಂತಹ ಕಾಲ. ಕೆಲವರಿಗೆ ವಾರದೋಷ, ಮಂಗಳವಾರ ಅಲ್ಲ, ಹೇಗೆ ಪ್ರಾರಂಭ ಮಾಡೋದು ಇತ್ಯಾದಿ ಗೊಂದಲಗಳಿರುತ್ತೆ. ಅಂತಹ ಗಹನವಾದಂತಹ ಕೆಲಸಗಳಿದ್ದರೆ, ಆ ರೀತಿಯ ವಿಶೇಷವಾದಂತಹ ವಿಚಾರಗಳಿದ್ದರೆ ಒಮ್ಮೆ ಸರಿಯಾಗಿ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಂಡು ನಂತರದಲ್ಲಿ ಮುಂದುವರಿತಕ್ಕಂಥದ್ದು. ದಿನ ಭವಿಷ್ಯದ ಪ್ರಕಾರ ಈ ದಿವಸ ಚೆನ್ನಾಗಿದೆ ಅನ್ನುವಂತಹ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಮನೆ ಬದಲಾವಣೆಯ ಯೋಚನೆಗಳು ಬೇಡ. ನಾವಿರತಕ್ಕಂತಹ ಜಾಗವನ್ನು ಬದಲಾಯಿಸಬೇಕು ಅನ್ನುವಂತಹ ಆಲೋಚನೆಗಳಿದ್ದರೆ ಈ ದಿವಸ ಅದರ ಬಗ್ಗೆ ಯೋಚನೆಯನ್ನು ಕೈಬಿಟ್ಬಿಡಿ ಅಂತಕ್ಕಂಥದ್ದು. ತಂತ್ರಜ್ಞಾನದ ವಿಚಾರಕ್ಕೆ ಹಣವನ್ನು ಖರ್ಚು ಮಾಡ್ತೀರಿ. ಯಾವುದೋ ವಿಶೇಷವಾದಂತಹ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಯಂತ್ರವನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದಿದ್ದರೆ ಅದಕ್ಕೋಸ್ಕರವಾಗಿ ಹಣ ಖರ್ಚಾಗ್ತಕ್ಕಂಥದ್ದಿದೆ. ಸ್ಥಗಿತಗೊಂಡಂತಹ ಕೆಲಸಗಳು ಮುಂದುವರಿತಕ್ಕಂತಹ ಯೋಗ. ಇದು ಕೂಡ ಗ್ರಹಗತಿಯ ಒಂದು ಸರಿಯಾದ ಫಲ ನಿಮಗೆ ಸಿಕ್ಕುವಾಗ ಈ ರೀತಿಯ ಅನುಕೂಲತೆಗಳು ಆಗುವಂಥದ್ದಾಗತ್ತೆ. ಮಾನಸಿಕವಾದಂತಹ ಗೊಂದಲಗಳು ದೂರವಾಗುತ್ತೆ. ಇದು ಅತಿ ಮುಖ್ಯವಾದಂತಹ ಬದಲಾವಣೆ. ಇದರಿಂದ ಸರಿಯಾದಂತಹ ನಿರ್ಧಾರಗಳಿಗೆ ಅವಕಾಶಗಳಾಗತ್ತೆ. ವಿದ್ಯಾರ್ಥಿಗಳಿಗೆ ಸರ್ವಾಂಗೀಣ ಅಭಿವೃದ್ಧಿ ಇರತಕ್ಕಂಥದ್ದು. ಎಲ್ಲ ದೃಷ್ಟಿಯಿಂದಲೂ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಔನ್ನತ್ಯವನ್ನು ಪಡೆಯುವುದಕ್ಕೆ ಅವಕಾಶಗಳು, ಹಾದಿಗಳು, ಮಾರ್ಗಗಳು, ಹಾಗೆ ವಿಶೇಷವಾದಂತಹ ಮುನ್ಸೂಚನೆಗಳು ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಆದಷ್ಟು ಖರ್ಚನ್ನು ನಿಯಂತ್ರಣ ಮಾಡಿ. ಹಣದ ವೆಚ್ಚ ಅಥವಾ ದುಂದು ವೆಚ್ಚ, ಅಕಾಲಿಕವಾದಂತಹ ವೆಚ್ಚ ನಿಮ್ಮ ಗಮನಕ್ಕೆ ಬರ್ತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅಥವಾ ಗೊತ್ತಿದ್ದೂ ನೀವು ಹಾಗೇ ಇದ್ದೀರೋ ಗೊತ್ತಿಲ್ಲ. ಇವೆಲ್ಲವೂ ಕೂಡ ಮುಂದಿನ ದಿನಮಾನದಲ್ಲಿ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಮನೆಗೆ ಹೊಸ ಅತಿಥಿಯ ಆಗಮನದ ಸೂಚನೆ ಇದೆ. ಅದು ನಿಮಗೆ ತುಂಬ ಸಂತೋಷವನ್ನು ಕೊಡುತ್ತೆ. ಅಹಂಭಾವ, ಅತಿಯಾದಂತಹ ಸಂತೋಷ, ಅಥವಾ ವಿಶೇಷವಾಗಿ ನನಗೆಲ್ಲವೂ ಇದೆ ಅಂತಕ್ಕಂತಹ ಭಾವನೆ, ಇದು ಯಾವುದೂ ಕೂಡ ಬೇಡ. ಅದು ನಿಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ನಿರಾಸೆಯನ್ನುಂಟು ಮಾಡಬಹುದು. ಜೊತೆಗೆ ಕೊಡುವಂತಹ ಭಗವಂತ, ಕೊಟ್ಟಂತಹ ಭಗವಂತ ಕಿತ್ತುಕೊಳ್ಳೋದು ಎಷ್ಟೊತ್ತಿನಲ್ಲಿರುತ್ತೆ ಅನ್ನುವಂಥದ್ದು ಗೊತ್ತಿರಬೇಕು. ಕಳಕೊಂಡು ಬೇಸರವನ್ನು, ನೋವನ್ನು ಅನುಭವಿಸೋದಕ್ಕಿಂತ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ಅನ್ನುವಂತಹ ಕಿವಿ ಮಾತು. ಷೇರು ಹೂಡಿಕೆಗಳನ್ನು ಮತ್ತೆ ಮತ್ತೆ ಪ್ರಾರಂಭ ಮಾಡ್ತೀರಿ. ಹಿಂದೆ ಆದಂತಹ ಕೆಲವು ಘಟನೆಗಳು ಅಥವಾ ಕೆಲವು ನಷ್ಟಗಳು ನಿಮಗೆ ಮಾಯುವುದಕ್ಕಿಂತ ಮುಂಚೆ, ಮರೆಯುವುದಕ್ಕಿಂತ ಮುಂಚೆ ಮತ್ತೆ ನೀವು ಆ ಕೆಲಸಕ್ಕೆ ಕೈ ಹಾಕ್ತೀರಿ ಅಂತಾದರೆ ಇದು ದುಸ್ಸಾಹಸ ಅಂತ ಹೇಳಬೇಕಾಗುತ್ತೆ. ಪ್ರೇಮಿಗಳಿಗೆ ದೊಡ್ಡ ಸಮಸ್ಯೆಗಳು ಕಾಡುವಂತಹದ್ದಿದೆ. ಪ್ರಮುಖವಾದಂತಹ ಕೆಲವು ಕೆಲಸಗಳಿಗೆ ಅಡಚಣೆ ಆಗ್ತಕ್ಕಂಥದ್ದಿದೆ. ಮೈಲಾರಲಿಂಗೇಶ್ವರ ಅಂದರೆ ಈಶ್ವರನ ಇನ್ನೊಂದು ರೂಪ, ಆ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ದುಗುಡ ದುಮ್ಮಾನಗಳು ದೂರವಾಗಲಿ. ಮಾನಸಿಕವಾದಂತಹ ಆತಂಕಗಳು, ಹುಚ್ಚು ಧೈರ್ಯ ಇದೆಲ್ಲವೂ ಕೂಡ ದೂರವಾಗಲಿ. ಶುಭವಾಗಿ. ಮಿಥುನ ರಾಶಿ. ಆರ್ಥಿಕವಾಗಿರತಕ್ಕಂತಹ ಸಮಸ್ಯೆಗಳಿಗೆ ಈ ದಿವಸ ಪರಿಹಾರ ಸಿಕ್ಕುವುದಿಲ್ಲ. ಯಾಕೆ ಅಂತಂದರೆ ಸ್ವಯಂಕೃತ ಅಪರಾಧ. ಕೈಯಲ್ಲಿ ಹಣ ಇದ್ದಾಗ ಯಾರೂ ಕೂಡ ನಿಮ್ಮನ್ನು ತಿದ್ದುವುದಕ್ಕೆ, ಮಾತಾಡಿಸೋದಕ್ಕೆ ಅವಕಾಶಗಳಾಗೋದಿಲ್ಲ. ಹಣ ಇಲ್ಲದೆ ಇದ್ದಾಗ ಬೇರೆಯವರ ಆಶ್ರಯ ನಿಮಗೆ ಬೇಕಾಗತ್ತೆ ಅನ್ನುವಂತಹ ರೀತಿಯಲ್ಲಿ ನೀವು ನಡ್ಕೊಳ್ಳುವಂಥದ್ದಾಗತ್ತೆ. ಪೋಷಕರ ಸಲಹೆಗೆ ಮಾನ್ಯತೆಯನ್ನು ನೀಡಬೇಕು. ದೊಡ್ಡವರು ಏನಾದರೂ ಹೇಳ್ತಾ ಇದ್ದಾರೆ, ಏನಾದರೂ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತಾದರೆ ಆ ಕಡೆ ನಿಮ್ಮ ಗಮನ ಇರಬೇಕಾಗತ್ತೆ. ಅವರ ಮಾತಿಗೆ ಬೆಲೆ ಕೊಡಬೇಕಾದಂಥದ್ದಿರುತ್ತೆ. ಬೇರೆಯವರನ್ನ ವ್ಯಂಗ್ಯ ಮಾಡಬೇಡಿ, ಅವಮಾನವಾಗುತ್ತೆ. ವ್ಯಂಗ್ಯ ಮಾಡಿಸಿಕೊಂಡಂತಹ ವ್ಯಕ್ತಿಗಳು ತಿರುಗಿ ಏನಾದರೂ ಮಾತಾಡಿದರೆ ನಿಮ್ಮ ಬೆಲೆ ಏನು ಉಳೀತು ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಹೊಸ ಕೆಲಸಕ್ಕೆ ಸರಿಯಾದಂತಹ ಸಮಯ ಇದಲ್ಲ. ಹಾಗಾಗಿ ಆದಷ್ಟು ತಟಸ್ಥವಾಗಿರತಕ್ಕಂಥದ್ದು ಬಹಳ ಒಳ್ಳೆಯದು. ಯೋಜನೆಗಳನ್ನು ಬದಲಾಯಿಸ್ಕೊಳ್ಳಿ, ಅನುಕೂಲ ಇರುತ್ತೆ. ಯಾವುದೋ ಪ್ಲಾನಲ್ಲಿರ್ತೀರಿ ನೀವು, ಅದರಲ್ಲೇ ಮುಂದುವರಿಬೇಕು ಅಂತಕ್ಕಂತಹ ಭಾವನೆ ಇದ್ದರೆ ಅದು ಅಷ್ಟು ಅನುಕೂಲಕರವಾಗಿಲ್ಲ.
ಅದನ್ನು ಬದಲಾಯಿಸುವಂತಹ ಪ್ರಯತ್ನ ಮಾಡಿದರೆ ನಿಮಗೊಂದಷ್ಟು ಅನುಕೂಲ ಆಗಬಹುದು ಅಂತಕ್ಕಂಥದ್ದು. ತಂದೆಯವರ ಬೇಸರಕ್ಕೆ ಕಾರಣವಾಗ್ತೀರಿ. ತಂದೆಯವರು ಹೇಳಿದ್ದನ್ನು ಕೇಳೋದಿಲ್ಲ, ಅವರ ಮಾತಿಗೆ ಬೆಲೆ ಇಲ್ಲ, ಅವರ ದಾರಿಯಲ್ಲಿ ನಡೀತಾ ಇಲ್ಲ, ಹೀಗೆಲ್ಲ ಆಕ್ಷೇಪಗಳು ನಿಮ್ಮ ಮೇಲೆ ಬರಬಹುದು ಅಂತಕ್ಕಂಥದ್ದು. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇದೆ. ಆ ಶಾಂತಿಗೆ ಭಂಗ ಆಗದೇ ಇರುವ ಹಾಗೆ ಪ್ರಯತ್ನಪೂರ್ವಕವಾಗಿ ನಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮಗಿರುತ್ತೆ. ಮನೆಯಲ್ಲಿ ಏನೇ ಗಲಾಟೆ ಆದರೂ, ಜಗಳ ಆದರೂ, ಅಶಾಂತಿ ಆದರೂ ನೀವೇ ಅದಕ್ಕೆ ಕಾರಣ ಅಂತಕ್ಕಂಥದ್ದಾಗತ್ತೆ. ಅದಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ನಿಮ್ಮ ಶಿಸ್ತು, ಕಾರ್ಯವೈಖರಿ ಹಾಗೆ ಉಳಿಸ್ಕೊಳ್ಳಿ. ಅದು ಬೇರೆಯವರಿಗೆ ಮಾದರಿಯಾಗಲಿ. ಹಾಗಂತ ಅದನ್ನು, ಆ ಶಿಸ್ತನ್ನು ಸಿಟ್ಟಿನಿಂದ ಪಾಲನೆ ಮಾಡ್ತೀನಿ ಅಂತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ವ್ಯವಹಾರದ ಚತುರತೆ, ಅಲ್ಲಿರ್ತಕ್ಕಂತಹ ಬುದ್ಧಿವಂತಿಕೆ ನಿಮ್ಮ ಲಾಭಕ್ಕೆ ಕಾರಣವಾಗುತ್ತೆ. ಅದನ್ನೂ ಕೂಡ ನೀವು ಹಾಗೆ ಮುಂದುವರಿಸ್ತಕ್ಕಂಥದ್ದು. ಸಹೋದ್ಯೋಗಿಗಳ ಜೊತೆಯಲ್ಲಿ ಸಂತೋಷದ ಸಮಯವನ್ನು ಕಳೀತೀರಿ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಿಮ್ಮ ವೃತ್ತಿಯೋ ಉದ್ಯೋಗವೋ ಅದಕ್ಕೆ ಸಂಬಂಧಪಟ್ಟಂಥವ್ರು, ಅವರ ಜೊತೆಯಲ್ಲಿ ನಿಮ್ಮ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಲ್ಲಿರುತ್ತೆ. ವೃತ್ತಿ ಜೀವನದಲ್ಲಿ ಉತ್ತಮವಾದಂತಹ ಅವಕಾಶಗಳು ನಿಮಗೆ ಲಭಿಸ್ತಕ್ಕಂಥದ್ದು. ನಿಮ್ಮ ಜನಾನುರಾಗಿತ್ವ ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಅದೃಷ್ಟ ನಿಮ್ಮ ಕೈಯನ್ನು ಹಿಡಿತಕ್ಕಂಥದ್ದು. ಹೀಗೆ 10 ಹಲವು ವಿಚಾರಗಳನ್ನು ನೋಡ್ತಾ ಹೋದಾಗ ಎಲ್ಲವೂ ಕೂಡ ನಿಮಗೆ ಧನಾತ್ಮಕವಾಗಿಯೇ ಫಲಿಸ್ತಕ್ಕಂತಹ ಯೋಗ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಕಾರ್ತಿಕೇಯ ಇನ್ನಷ್ಟು ಮತ್ತಷ್ಟು ಸರ್ವಾಂಗೀಣ ಅಭಿವೃದ್ಧಿಯನ್ನು ನಿಮಗೆ ಕರುಣಿಸಲಿ. ಶುಭವಾಗಿ.